ಓಕೆ, ಸಂಡೂರು ಹಾಗೂ ಶಿಗ್ಗಾವಿ ಕತೆ ಏನು? ಸಂಡೂರು ಶಿಗ್ಗಾವಿಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಅಂತ ನಾವಾಗಲೇ ಹೇಳ್ತಾ ಇದ್ವಿ. ಇವತ್ತು ಇಡೀ ದಿನ ಸ್ವಾರಸ್ಯಕರ ಘಟನೆಗಳಿಗೂ ಕೂಡ ಎರಡೂ ಮತಕ್ಷೇತ್ರಗಳು ಕಾರಣ ಆದವು. ಯಾವ್ಯಾವ ನಾಯಕರು ಯಾವ್ಯಾವ ರೀತಿ ವೋಟ್ ಮಾಡಿದ್ರು, ಜನ ಏನು ಹೇಳ್ತಾ ಇದ್ದಾರೆ, ನಿರೀಕ್ಷೆ ಏನಿದೆ, ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ, ನೋಡ್ಕೊಂಡು ಬರೋಣ ಬನ್ನಿ. ಹಾವೇರಿಯಲ್ಲಿ ಮತೋತ್ಸವಕ್ಕೆ ಭರ್ಜರಿ ರೆಸ್ಪಾನ್ಸ್. ಯಾರ ಪಾಲಾಗುತ್ತೆ ಶಿಗ್ಗಾವಿ ಕ್ಷೇತ್ರ? ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಪಠಾಣ್. ಹಾವೇರಿಯ ಶಿಗ್ಗಾವಿ ಮತಕ್ಷೇತ್ರದಲ್ಲಿ ಟಫ್ ಫೈಟ್ ನಡೆದಿದೆ. ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್ ಎರಡನೇ ಬಾರಿಗೆ ಅಖಾಡಕ್ಕೆ ಧುಮುಕಿದ್ದಾರೆ. ಎಲ್ಲರ ಹಣೆ ಬರಹ ಇದೇ ತಿಂಗಳ 23ಕ್ಕೆ ಗೊತ್ತಾಗಲಿದೆ. ಇಂದು ಮತಹಬ್ಬ. ಶಿಗ್ಗಾವಿಯಲ್ಲಿ ಘಟಾನುಘಟಿ ನಾಯಕರು ಕುಟುಂಬ ಸಮೇತರಾಗಿ ಆಗಮಿಸಿ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಕುಟುಂಬ ಸಮೇತ ಭರತ್ ವೋಟಿಂಗ್. ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾವಣೆ. ಶಿಗ್ಗಾವಿ ಪಟ್ಟಣದ ಮತಗಟ್ಟೆ ಸಂಖ್ಯೆ 102ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಕುಟುಂಬ ಸಮೇತರಾಗಿ ಬಂದು ಹಕ್ಕು ಚಲಾಯಿಸಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ವೋಟಿಂಗ್ ಮಾಡಿದ್ದಾರೆ. ಅತ್ತ ಮಾಮಲೆ ದೇಸಾಯಿ ಶಾಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಮತದಾನ ಮಾಡಿದ್ದಾರೆ. ಹುಲಗೂರು ಗ್ರಾಮ ಮತಗಟ್ಟೆ 31ರಲ್ಲಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ವೋಟ್ ಮಾಡಿದ್ದಾರೆ. ಉತ್ಸಾಹದಿಂದ ಮತ ಚಲಾಯಿಸಿದ ವೃದ್ಧರು. ಹಸುಗೂಸುವಿನೊಂದಿಗೆ ಬಾಣಂತಿ ಮತದಾನ. ಶಿಗ್ಗಾವಿಯಲ್ಲಿ ಇಳಿವಯಸ್ಸಿನಲ್ಲೂ ವೃದ್ಧರು ಆಗಮಿಸಿ ಮತದಾನ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆಯಲ್ಲಿ ಶಿಗ್ಗಾವಿಯ ಖಾಜೆಕಾರ್ ಓಣಿಯ 70 ವರ್ಷದ ತಿರ್ಕಪ್ಪ ಚಾಕಾಪುರ ಮೊದಲ ವೋಟಿಂಗ್ ಮಾಡಿ ಖುಷಿಪಟ್ಟರು. ಮತ್ತೊಂದೆಡೆ ಅಪಘಾತದಲ್ಲಿ ಕಾಲು ಮುರಿದುಕೊಂಡಿದ್ದ ವ್ಯಕ್ತಿಯೋರ್ವ ವೀಲ್ ಚೇರ್ನಲ್ಲಿ ಮತಗಟ್ಟೆಗೆ ಆಗಮಿಸಿ ಹಕ್ಕು ಚಲಾಯಿಸಿದರು. ಇತ್ತ 20 ದಿನದ ಹಸುಗೂಸಿನೊಂದಿಗೆ ಬಾಣಂತಿ ಬಂದು ಮತ ಹಬ್ಬದಲ್ಲಿ ಭಾಗಿಯಾದರು. ಶಿಗ್ಗಾವಿಯಲ್ಲಿ ಪಿಂಕ್ ಮತಗಟ್ಟೆಗಳು ಜನರ ಮನಸೆಳೆಯಿತು. ಪಿಂಕ್ ಕಲರ್ ಬಲೂನ್ಗಳಿಂದ ಮತಗಟ್ಟೆ ಸಿಂಗರಿಸಲಾಗಿತ್ತು. ಇನ್ನು ಅಮೆರಿಕದಿಂದ ಆಗಮಿಸಿ ಯುವತಿ ವೋಟಿಂಗ್ ಮಾಡಿದ್ದಾರೆ. ಮಾಮಲೆ ದೇಸಾಯಿ ಶಾಲೆಗೆ ತಾಯಿ ಜೊತೆ ಅನುಷಾ ಬಂದು ಹಕ್ಕು ಚಲಾಯಿಸಿ ಎಲ್ಲರೂ ಮತೋತ್ಸವದಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ. ಅತ್ತ ಮೊದಲ ಬಾರಿ ವೋಟಿಂಗ್ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಶಿಗ್ಗಾವಿ ಪಟ್ಟಣದ ಮತಗಟ್ಟೆ 99ರಲ್ಲಿ ಶಿವಮೊಗ್ಗದಿಂದ ಆಗಮಿಸಿ ಯುವ ಮತದಾರರು ವೋಟ್ ಹಾಕಿದ್ದಾರೆ. ಟೆಕ್ಸಸ್ ಆಸ್ಟಿನ್ ಅನ್ನೋ ಸ್ಟೇಟಲ್ಲಿ ಇರ್ತೀನಿ, US ಅಲ್ಲಿ. ಕಡ್ಡಾಯ ಮತದಾನ ಮಾಡಲೇಬೇಕು, ಅದು ನಮ್ಮೆಲ್ಲರ ಹಕ್ಕು ಹೌದು. ಸೊ ಅದಕ್ಕೆ ಇಲ್ಲಿ ಬಂದಾಗ ಮತದಾನ ಮಾಡಿ, ಇದು ನನ್ನ ಲಕ್ ಆ್ಯಕ್ಚುಲಿ. ನಾ ಬಂದ ಟೈಮಿಗೆ ಎಲೆಕ್ಷನ್ ನಡೀತಿದೆ. ಸೊ ಈಗ ಮತದಾನ ಮಾಡಿ ಮತ್ತೆ ವಾಪಸ್ ನಾವು US ಹೋಗೋ ತಯಾರಿಯಲ್ಲಿದ್ದೀವಿ. ಸಂಡೂರಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ಮತದಾನ. ಮತಗಟ್ಟೆಗಳಲ್ಲಿ ಬಿಜೆಪಿಯ ಬಂಗಾರು ಹನುಮಂತ ರೌಂಡ್ಸ್. ಸಂಡೂರಲ್ಲಿ ಕಾಂಗ್ರೆಸ್ನಿಂದ ಅನ್ನಪೂರ್ಣ ತುಕಾರಾಂ, ಬಿಜೆಪಿಯ ಬಂಗಾರು ಹನುಮಂತು ಲಕ್ ಟೆಸ್ಟ್ ಮಾಡಲು ಹೊರಟಿದ್ದಾರೆ. ಇಂದು ಮತದಾನದ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತರಾಗಿ ಅನ್ನಪೂರ್ಣ ತುಕಾರಾಂ ಆಗಮಿಸಿ ಮತಗಟ್ಟೆ 67ರಲ್ಲಿ ಮತ ಚಲಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ವೃದ್ಧರು, ಮಹಿಳೆಯರು, ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕನ್ನು ಮಂಡಿಸಿದ್ದಾರೆ. ಇನ್ನು ಸಂಡೂರಿನ ಬಂಡ್ರಿಯ ಮತಗಟ್ಟೆ ಕೇಂದ್ರಕ್ಕೆ ಬಂಗಾರು ಹನುಮಂತ ಭೇಟಿ ನೀಡಿದರು. ತೋರಣಗಲ್ನ ವಿವಿಧ ಮತಕೇಂದ್ರಗಳಿಗೆ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಎಂಟ್ರಿ ಕೊಟ್ಟು ಪರಿಶೀಲನೆ ನಡೆಸಿದರು. ಮತಕೇಂದ್ರ ಸಮೀಪದ 100 ಮೀಟರ್ ವ್ಯಾಪ್ತಿಯಲ್ಲಿ ಸೇರಿದ್ದ ಜನರನ್ನ ಚದುರಿಸಿದರು. ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಒಟ್ನಲ್ಲಿ ಶಿಗ್ಗಾವಿ, ಸಂಡೂರಲ್ಲಿ ಶಾಂತಿಯುತ ಮತದಾನ ನಡೆದಿದೆ. ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮತದಾರರು ಹಕ್ಕು ಚಲಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.